ಆಮೇಲೆ ನಮ್ಮ ಈಗಿನ ಮುಖ್ಯಮಂತ್ರಿಗಳು ಯಾರು ನಮ್ಮ ಶಿವಕುಮಾರ್ ಅವರು ಮತ್ತು ಅವರ ಸಹೋದರ ಡಿ ಕೆ ಸುರೇಶು ಇವರೆಲ್ಲ ನಮ್ಮ ಮನೆಗೆ ಬಂದು 2.5 ವರ್ಷ ಆದಮೇಲೆ ನಾನೇ ಚೀಫ್ ಮಿನಿಸ್ಟರ್ ಆಗ್ತೀನಿ, ಆಗ ನಿನಗೆ ಈ ಪೋರ್ಟ್ಫೋಲಿಯೋ ಬಿಟ್ಕೊಡ್ತೀನಪ್ಪ ಅಂತ ನಾನು ಸಾಯಂಕಾಲ 4 ಗಂಟೆವರೆಗೂ ಇದ್ದರು ನಮ್ಮ ಮನೇಲಿ, ಅಲ್ವೇನಪ್ಪ? ಸಂಜೆ 4 ಗಂಟೆವರೆಗೂ ನಮ್ಮ ಮನೇಲಿ ಇದ್ದರು. ನೀವು ಮಾಧ್ಯಮದವರೆಲ್ಲ ಇದ್ದೀರಿ, ಅವತ್ತು ಎಲ್ಲ ನಮ್ಮ ಮನೆ ಮುಂದೆನೇ ಇದ್ದರು. ನಾನು ಆಯಿತು ಅಂತ ಸುಮ್ಮನೆ ಆದೆ. ಮತ್ತು ಮೊನ್ನೆ 25ರಲ್ಲಿ ಅವರು CM ಆಗಿ ಓದ್ ತಗೋಬೇಕು, ಅದರ ಹಿಂದಿನ ದಿನಾನೇ ನಾವು ಹೋಗಿದ್ವಿ. ನಾನು ಕೃಷ್ಣರಾಜ್ ಅವರು ಇಲ್ಲೇ ಇದ್ದಾರೆ, ಅವ್ರಿಗೆ MLC ಸೀಟ್ಗೆ ರೆಕಮೆಂಡೇಷನ್ ಮಾಡೋದಕ್ಕೆ ಹೋಗಿದ್ದೆ ಕೃಷ್ಣರಾಜ್ ಅವರಿಗೆ. ಆಮೇಲೆ ಕೃಷ್ಣರಾಜ್ ಅವರು ಅವ್ರ ವಿಚಾರ ಮುಗಿದ ಮೇಲೆ ನಾವಿಬ್ಬರೇ ಪರ್ಸ್ನಲ್ಲಾಗಿ ಕೂತಿದ್ದಾಗ ನಾನೇನು ಇವ್ರನ್ನೂ ಯಾರು ಶಿವಕುಮಾರ್ ಅವ್ರನ್ನೂ ಕೂಡ ನಾನು ಮಂತ್ರಿ ಮಾಡ್ಕೊಳ್ಳಿ ಅಂತ ಕೇಳಲಿಲ್ಲ, ಅಥವಾ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ನಾನು ಮಂತ್ರಿ ಮಂಡಳಿಯಲ್ಲಿ ಸೇರಿಸಿ ಅಂತ ಹೇಳಲಿಲ್ಲ, ಅಥವಾ ಹೈಕಮಾಂಡ್ಗೆ ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಮಾಡಿದ್ದಾರೆ, ಸಂತೋಷ. ಮತ್ತು ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದರು. ಆಯಿತು ಅಂತ ಬಂದೆ. ನಾನು ಅದನ್ನು ಕೇಳಿರಲಿಲ್ಲ, ಅವ್ರಿಗೆ ಅದನ್ನು ಕೇಳಲಿಲ್ಲ, ಅವರೇ ವಾಲಂಟಿಯರಾಗಿ ಹೇಳಿದರು. ಆಮೇಲೆ ನೋಡಿದ್ರೆ ಈಗ ಜನಸಂಪನ್ಮೂಲ ಕೊಟ್ಟಿದ್ದಾರೆ. ನಾನು 2 ಬಾರಿ ಕೂಡ ಅವರೇ ಕರೆದು ಕೊಡ್ತೀವಿ ಅಂತೇಳಿ ಆಮೇಲೆ ಬೇರೆಯವ್ರಿಗೆ ಆಯಿತು. ಅದಕ್ಕೆ ನನಗೆ ಬೇಸರ ಆಗಿ ಈ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದಲ್ಲಿ ಮುತ್ಸದ್ದಿ ರಾಜಕಾರಣಿಗಳು, ವಿಶೇಷವಾಗಿ ಬೆಂಗಳೂರಿನಲ್ಲಿ ಭಾಳ ಹೆಚ್ಚು ಜನಪರವಾಗಿರ್ತಕ್ಕಂಥ ನಾಯಕರು ಸಾಮಾನ್ಯ ರಾಮಲಿಂಗಾರೆಡ್ಡಿಯವರು, ಅವ್ರು ಬಹುಶಃ ಯಾವತ್ತೂ ಕೂಡ ಚುನಾವಣೆಯಲ್ಲಿ ಒಂದು ಸಲ ಬಿಟ್ಟರೆ ಅವತ್ತು ಸೋತೇ ಇಲ್ಲ. ಸತತವಾಗಿ 8 ಬಾರಿ ಶಾಸಕರಾಗಿದ್ದಾರೆ ಮತ್ತು ಅನೇಕ ಸರ್ಕಾರಗಳಲ್ಲಿ ಅನೇಕ ಹುದ್ದೆಗಳನ್ನು, ಮಂತ್ರಿ ಸ್ಥಾನಗಳನ್ನು ಅಲಂಕರಿಸಿ ಜನಸೇವೆ ಮಾಡಿದ್ದಾರೆ ಮತ್ತು ಪಕ್ಷದ ಸೇವೆ ಕೂಡ ಮಾಡಿದ್ದಾರೆ. ಮತ್ತು ಇತ್ತೀಚಿನ ನಿನ್ನೆ ಮೊನ್ನೆ ನಡೆದಂಥ ಘಟನೆಯಲ್ಲಿ ಅವರು ಏನು ಬೆಂಗಳೂರು ಅಭಿವೃದ್ಧಿ ಒಂದು ಖಾತೆಯನ್ನು ನಿರೀಕ್ಷೆ ಮಾಡಿದ್ರು, ಅದು ಕೊಡಲಿಲ್ಲ ಅಂತಕ್ಕಂಥ ಒಂದು ಅಸಮಾಧಾನವಾಗಿ ಅವರಿಗೆ ನೀರಾವರಿ ಖಾತೆಯನ್ನು ಕೊಟ್ಟಿರ್ತಕ್ಕಂಥದ್ದು ತಿರಸ್ಕರಿಸಿ ಇವತ್ತು ರಾಜೀನಾಮೆ ನೀಡಿರ್ತಕ್ಕಂಥದ್ದು ವಿಚಾರ ತಿಳಿದು ಬಂತು. ಮತ್ತು ಇದು ಅತ್ಯಂತ ವಿಷಾದನೀಯ. ಮತ್ತು ಅವರು ಹಿರಿತನ ಗಮನದಲ್ಲಿಟ್ಕೊಂಡು ಪಕ್ಷ ಅವ್ರನ್ನ ಕೂಡಿಸಿ ಅಥವಾ ಅವ್ರ ಹತ್ರ ಹೋಗಿ ಸಮಾಧಾನ ಪಡಿಸ್ತಕ್ಕಂಥದ್ದು ಭಾಳ ಮುಖ್ಯವಾದಂಥ ವಿಚಾರ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ಯಾಕೆಂದರೆ ರಾಮಲಿಂಗಾರೆಡ್ಡಿಯವರು ಮತ್ತು ಎಚ್ ಕೆ ಪಾಟೀಲ್, ಬಹುಶಃ ಎಚ್ ಕೆ ಪಾಟೀಲ್ಗೂ ಕೂಡ ಸಚಿವ ಸ್ಥಾನ ಕೊಡಬೇಕಾಯ್ತು ಮೊದಲನೇ ಒಂದು ಹಂತದಲ್ಲಿ. ಯಾಕೆಂದರೆ ಅವರು ಕೂಡ ಸೀನಿಯರು. ಮಧ್ಯ ಕರ್ನಾಟಕದಲ್ಲಿ ಅದು 2-3 ಜಿಲ್ಲೆಗಳಲ್ಲಿ, ವಿಶೇಷವಾಗಿ ಗದಗ, ಹಾವೇರಿ, ಧಾರವಾಡ ಎಲ್ಲ ಕೂಡ ಅವರು ಕೂಡ ಹೆಚ್ಚು ಪ್ರಭಾವ ಇರ್ತಕ್ಕಂಥ ಒಬ್ಬ ರೆಡ್ಡಿ ಸಮುದಾಯದ ಮಂತ್ರಿಗಳು, ನಾಯಕರು. ಮತ್ತು ಈ ಭಾಗದಲ್ಲಿ ರಾಮಲಿಂಗಾರೆಡ್ಡಿಯವರು ಭಾಳ ಹೆಚ್ಚು ಮುಂಚೂಣಿಯಲ್ಲಿರ್ತಕ್ಕಂಥ ಈ ಸಮಾಜಕ್ಕೆ ಒಂದು ರೀತಿ ಕಣ್ಣಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿಯವರು. ಹಾಗಾಗಿ ಅವರಿಗೆ ಸಂತೈಸುವ ಅಥವಾ ಅವರಿಗೆ ಸಮಾಧಾನ ಪಡಿಸ್ತಕ್ಕಂಥ ಜವಾಬ್ದಾರಿ ಅಂದರೆ ಮುಖ್ಯಮಂತ್ರಿಗಳಿಗೆ ಮತ್ತು ಮಾಜಿ ಮುಖ್ಯಮಂತ್ರಿಗಳಿಗೆ ಇರುತ್ತೆ. ಯಾಕೆಂದರೆ ಅವರ ಹಿಂದೆ ಇಡೀ ರೆಡ್ಡಿ ಸಮುದಾಯ ಇದೆ. ರಾಜ್ಯದಲ್ಲಿ ರೆಡ್ಡಿ ಸಮುದಾಯ ಕೂಡ ಇವತ್ತು ಬಹುಶಃ ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು 30-35 ಲಕ್ಷ ಜನಸಂಖ್ಯೆ ಇರತಕ್ಕಂಥ ಒಂದು ಸಮುದಾಯ ಮತ್ತು ಅತ್ಯಂತ ಪ್ರಬಲವನ್ನು ಇಟ್ಕೊಂಡಿರ್ತಕ್ಕಂಥ ಸಮುದಾಯ. ಪ್ರತಿ ವಿಧಾನಸಭೆಯಲ್ಲಿ ಕೂಡ ಆ ಕಡೆ ಈ ಕಡೆ ಅಂತಲ್ಲ, ಎಲ್ಲ ಪಾರ್ಟಿಗಳಲ್ಲೂ ಕೂಡ ಕನಿಷ್ಠ ಒಂದು 20-25 ಕ್ಷೇತ್ರಗಳಲ್ಲಿ ಗೆದ್ದು ಬರ್ತಾ ಇದ್ದಾರೆ. ಅದು ಯಾವುದೇ ಪಕ್ಷ ಇರ್ಬೋದು, ತಮ್ಮದೇ ಆದಂಥ ಚಾಪನ್ನು, ಹಿಡಿತವನ್ನು ತಮ್ಮ ಕ್ಷೇತ್ರಗಳಲ್ಲಿ ಇಳಿದಿಟ್ಕೊಂಡಿರ್ತಕ್ಕಂಥ ಸಮುದಾಯ. ಹಾಗಾಗಿ ಸಮುದಾಯ ಅಂತಲ್ಲ, ಒಟ್ಟಾರೆ
ಜನಸೇವೆ ಮಾಡ್ತಕ್ಕಂಥದ್ರಲ್ಲಿ ಅವರ ಪಾತ್ರ ಭಾಳ ಇದೆ. ಬಹುಶಃ ಬೆಂಗಳೂರಲ್ಲಿ ಅತ್ಯಂತ ಸರಳವಾದಂಥ ಮತ್ತು ಎಲ್ರಿಗೂ ಸಿಗುವಂಥ ಶಾಸಕರು ಮಂತ್ರಿಗಳಿದ್ದಾರೆ ಅಂದರೆ ಅದು ರಾಮಲಿಂಗಾರೆ. ಬಹುಶಃ ಆ ಸ್ಥಾನ ಯಾರೂ ತುಂಬಕ್ಕಾಗಲ್ಲ. ಮತ್ತು ಭಾಳ ಒಂದು ವಿಶೇಷ ಅವ್ರೇನಪ್ಪ ಅಂದರೆ ಯಾರೇ ಫೋನ್ ಮಾಡಲಿ ಫೋನ್ ಕರೆಯನ್ನು ಸ್ವೀಕಾರ ಮಾಡ್ತಾರೆ. ಬಹುಶಃ ಯಾವ ಮಂತ್ರಿಗಳು ಯಾವ ಶಾಸಕರು ಕೂಡ ಫೋನು ಮಾಡಿದ ತಕ್ಷಣ ಎತ್ತುವಂಥದ್ದು ಭಾಳ ವಿರಳ. ಮತ್ತು ಒಂದು ವೇಳೆ ಫೋನು ಬ್ಯುಸಿ ಇದ್ದರೆ ಫೋನು ಆಮೇಲೆ ಕಾಲ್ ಲಿಸ್ಟಲ್ಲಿ ನೋಡಿಕೊಂಡು ಮಿಸ್ಡ್ ಕಾಲ್ ಲಿಸ್ಟಲ್ಲಿ ನೋಡಿಕೊಂಡು ಮಾತಾಡ್ತಾರೆ. ಹಾಗೆ ಸರಳ ವ್ಯಕ್ತಿ. ಮತ್ತು ಬೆಂಗಳೂರು ಬಹುಪಾಲು ಅವರಿಗೆ ಪರಿಚಯ ಇರ್ತಕ್ಕಂಥ ಒಂದು ನಗರ. ಹಾಗಾಗಿ ಅವರಿಗೆ ಕೊಡಬೇಕಾಗಿತ್ತು ಅಂತಲ್ಲ, ಕೃಷ್ಣ ಬೈರೇಗೌಡರು ಕೂಡ ಸಮರ್ಥರಿದ್ದಾರೆ ಮತ್ತು ವಿದ್ಯಾವಂತರಿದ್ದಾರೆ. ಮತ್ತು ಹೈಕಮಾಂಡ್ ಅವ್ರು ಕೊಟ್ಟಿದೆ ಅಂತೇಳಿ ನಾವು ಕೂಡ ಟಿ ವಿಯಲ್ಲಿ ಪತ್ರಿಕೆಯಲ್ಲಿ ಓದ್ತಾ ಇದ್ವಿ. ಆದರೆ ಇವರನ್ನು ಕೂಡಿಸ್ಕೊಂಡು ಸಮಾಧಾನ ಮಾಡಿ ಅವರಿಗೆ ಒಂದು ವೇಳೆ ಅವರಿಗೆ ತಕ್ಕಟ್ಟಾಗಿ ಸೂಕ್ತವಾದಂಥ ಬೇರೆ ಯಾವುದಾದ್ರೂ ಖಾತೆ ಕೊಡ್ಬೋದಾಗಿತ್ತೇನೋ ಅಥವಾ ಸಮಾಧಾನ ಪಡಿಸ್ತಕ್ಕಂಥ ಕೆಲಸವನ್ನು ಹೈಕಮಾಂಡ್ ಮಾಡಬೇಕಾಗಿತ್ತೇನೋ ಅಂತ ನನಗನ್ಸುತ್ತೆ. ಹಾಗಾಗಿ ಈಗಲೂ ಕೂಡ ಕಾಲ ಮಿಂಚಿಲ್ಲ. ಮಾನ್ಯ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅಥವಾ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಭಾಳ ಗಂಭೀರವಾಗಿ ತೆಗೆದುಕೊಂಡು, ಯಾಕೆಂದರೆ ಒಂದು ಇಡೀ ಜನಾಂಗ ಅವರು ಮತ್ತು ಎಚ್ ಕೆ ಪಾಟೀಲ್ ಕೂಡ ನಾವು ಮಾಡಬೇಕು, ಅವ್ರಿಗೂ ಕೂಡ ಸೂಕ್ತವಾದಂಥ ಮಂತ್ರಿ ಸ್ಥಾನ ಕೊಡಬೇಕು ಅಂತಕ್ಕಂಥದ್ದು ಬಹುಶಃ ನಮ್ಮೆಲ್ಲರ ಬಯಕೆ. ಅವರಿಬ್ಬರು ಕೂಡ ಇಡೀ ರೆಡ್ಡಿ ಸಮುದಾಯಕ್ಕೆ ಎರಡು ಕಣ್ಣುಗಳಿದ್ದಾಗೆ. ಹಾಗಾಗಿ ಅವರಿಗೆ ಕರೆಸಿ ಮಾತಾಡಿ ಸಮಾಧಾನ ಮಾಡ್ತಕ್ಕಂಥ ಕೆಲಸ ಕೂಡಲೇ ಬಹುಶಃ ಕಾಂಗ್ರೆಸ್ ಪಕ್ಷ ವರಿಷ್ಠರು ಮತ್ತು KPCC ಅಧ್ಯಕ್ಷರು ಕೂಡ ಇದರಲ್ಲಿ ಗಮನ ಕೊಟ್ಟು ಮಾಡಬೇಕು. ಯಾಕಂದರೆ ಅನೇಕ ಸಮುದಾಯಗಳಿದ್ದಾವೆ, ಇಲ್ಲ ಅಂತಲ್ಲ. ಭಾಳಷ್ಟು ಸಮುದಾಯಗಳು ಪ್ರಾತಿನಿಧ್ಯವನ್ನು ಕೇಳ್ತಾರೆ, ತಪ್ಪಿಲ್ಲ. ಆದರೆ ಇವರ ಹಿರಿತನ ಮತ್ತು ಈ ಸಮುದಾಯಗಳಿಗೆ ಅವರ ಕೊಡುಗೆ ಭಾಳ ಇರೋದರಿಂದ, ಸಮಾಜ ಸೇವೆಯಲ್ಲಿ ತೊಡಗಿಸ್ಕೊಂಡಿರೋದ್ರಿಂದ ಅವರಿಗೆ ಗೌರವಯುತವಾಗಿ ನಡೆಸ್ಕೊಳ್ತಕ್ಕಂಥದ್ದು ಕೂಡ ಯಾವುದೇ ಪಕ್ಷದ ನಾಯಕತ್ವ ವಹಿಸಿರ್ತಕ್ಕಂಥ ಜವಾಬ್ದಾರಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಹಾಗಾಗಿ ಇವತ್ತು ಮತ್ತೊಮ್ಮೆ ಈ ಸಮಸ್ಯೆಯನ್ನು ಬಗೆಹರಿಸ್ತಂಥ ಕೆಲಸ ಕೂಡಲೇ ಅವ್ರಿಗೆ ಮನವೊಲಿಸ್ತಕ್ಕಂಥದ್ದು, ಸಮಾಧಾನ ಪಡಿಸ್ತಕ್ಕಂಥ ಕೆಲಸ ಪಕ್ಷದ KPCC ಅಧ್ಯಕ್ಷರಾಗಿರ್ಬೋದು ಅಥವಾ ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಉಪಮುಖ್ಯಮಂತ್ರಿಗಳು ಅಥವಾ ಮಾಜಿ ಮುಖ್ಯಮಂತ್ರಿಗಳು ಗಮನ ಹರಿಸಬೇಕು, ಸಮಸ್ಯೆ ಬಗೆಹರಿಸಬೇಕು ಅಂತೇಳಿ ಈ ಮೂಲಕ, ಮಾಧ್ಯಮದ ಮೂಲಕ ನಾನು ಮನವಿಯನ್ನು ಮಾಡ್ತೇನೆ. ನಮಸ್ಕಾರ.